ಹಾಯ್ ಹಲೋ ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಬೆಳ್ಳುಳ್ಳಿ ಚಟ್ನಿ ಪುಡಿ. ಬಾಣಂತಿಯರಿಗೋಸ್ಕರ ಸ್ಪೆಷಲಾಗಿ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ನಮ್ಮಮ್ಮ ಇದೇ ರೀತಿ ಬಾಣಂತನದಲ್ಲಿ ಬೆಳ್ಳುಳ್ಳಿ ಚಟ್ನಿ ಪುಡಿ ಹಾಗೆ ಸೀಗಡಿದು ಚಟ್ನಿ ಪುಡಿನ ಮಾಡಿ ಕೊಡ್ತಾಯಿದ್ರು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಊಟಕ್ಕಿಂತ ಮುಂಚೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಒಂದು ತುತ್ತು ಕಲಸಿ ತಿನ್ನೋಕೆ ಕೊಡ್ತಾರೆ. ವಾರದಲ್ಲಿ ಒಂದು 3ರಿಂದ 4 ಸರಿ. ಹಾಲು ಚೆನ್ನಾಗಿ ಹೆಚ್ಚುತ್ತೆ ಅಂತ. ಸೊ ಬಾಣಂತಿಯರಿಗೆ ಶೀತ ಆಗಬಾರ್ದು, ಅವ್ರು ಯಾವಾಗಲೂ ಹೀಟಲ್ಲಿ ಇರಬೇಕು ಅಂತ ಬೆಳ್ಳುಳ್ಳಿ ಪದಾರ್ಥ ಹಾಗೆ ಕಾಶಿ ಸೊಪ್ಪಿನ ಪದಾರ್ಥ ಜಾಸ್ತಿ ಕೊಡ್ತಾರೆ. ನಾನಿವತ್ತು ಬಳಸ್ತಾ ಇರೋ ತುಪ್ಪ ಬಂದು ಅನ್ವೇಷಣ ಅವ್ರದ್ದು A2 ಗಿರ್ ಗೌ ಗೀ. ಇದು ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ. ಹಾಗೆಯೇ ಯಾವುದೇ ರೀತಿ ಆ್ಯಡೆಡ್ ಕಲರ್ ಇಲ್ಲ, ಆ್ಯಡೆಡ್ ಟೇಸ್ಟ್ ಇಲ್ಲ, ನ್ಯಾಚುರಲ್ ಆಗಿದೆ. ಸೊ ಇದನ್ನು 1 ಟೀ ಸ್ಪೂನಷ್ಟು ಒಂದು ಸ್ಟೀಲ್ ಪ್ಯಾನಲ್ಲಿ ಹಾಕಿ ಸಣ್ಣ ಊರಿನಲ್ಲಿ 1 ಕಪ್ಪಷ್ಟು ನಾನು ಸುಲಿದಿರೋ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದು ತುಪ್ಪದಲ್ಲೇ ಈ ಬೆಳ್ಳುಳ್ಳಿನ ರೋಸ್ಟ್ ಮಾಡಬೇಕು. ಬಾಣಂತಿಯರಿಗೆ ಎಣ್ಣೆ ಕೊಡೋಂಗಿಲ್ಲ, ಅದರಿಂದ ನಾನು ತುಪ್ಪನ ಬಳಸ್ತಾ ಇದ್ದೀನಿ. ಸೊ ಈ ರೀತಿ ಕೆಂಪಾಗಿ ರೋಸ್ಟ್ ಮಾಡ್ಕೋಬೇಕು. ಸಣ್ಣ ಊರಿನಲ್ಲೇ ಮಾಡ್ಕೊಳ್ಳಿ, ಜಾಸ್ತಿ ಸೀಸಕ್ಕೆ ಹೋಗಬೇಡಿ. ಈ ರೀತಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೇ ತೊಗರಿಬೇಳೆನ ತೊಗೊಂಡಿದ್ದೀನಿ. ನಾನು ಯಾವ ಕಪ್ಪಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲೇ ತೊಗರಿಬೇಳೆ 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಯಾಕಂದರೆ ಬಾಣಂತಿಯರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕೊಡೋದು ಕಡಿಮೆ, ಆದ್ದರಿಂದ ನಾನು ತೊಗರಿಬೇಳೆನ ಬಳಸ್ತಾ ಇದ್ದೀನಿ. ನನಗೂ ನಮ್ಮಮ್ಮ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೊಡ್ತಾ ಇರಲಿಲ್ಲ ಒಂದು 2.5 ತಿಂಗಳು 3 ತಿಂಗಳವರೆಗೂ. ಸೊ ಇದನ್ನು ಕೂಡ ಇದೇ ಎಣ್ಣೆ ಜಿಡ್ಡಲ್ಲೇ, ಅಂದರೆ ತುಪ್ಪದ ಜಿಡ್ಡಲ್ಲಿ ಸಣ್ಣ ಊರಿನಲ್ಲೇ ಇದು ಕೂಡ ಕಲರ್ ಚೇಂಜ್ ಆಗೋವರೆಗೂ ನೀವು ಹುರ್ಕೋಬೇಕು. ಸೀಸಕ್ಕೆ ಹೋಗಬೇಡಿ. ಯಾವುದೇ ಪದಾರ್ಥ ಸೀದ್ರೂ ಕೂಡ ಚಟ್ನಿ ಪುಡಿಲಿ ಅದೇ ಸ್ಮೆಲ್ ಬರುತ್ತೆ. ಸೊ ರುಚಿ ಹಾಳಾಗುತ್ತೆ. ಸಣ್ಣ ಊರಿನಲ್ಲೇ ಇಟ್ಕೊಂಡು ಇದು ಕೂಡ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದನ್ನು ಕೂಡ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತು ಅದೇ ಪ್ಯಾನ್ಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಸೊ ಹಸಿ ಕಾಯಿನ ಕೊಡಬಾರ್ದು, ಕಫ ಕಟ್ಟತ್ತೆ ಅಂತಾರೆ. ಸೊ ಅದಕ್ಕೆ ಒಣಗಿರೋ ಕೊಬ್ಬರಿನ ಯೂಸ್ ಮಾಡ್ಕೊಳ್ಳಿ. ನೀವು ಯಾವುದೇ ಪಲ್ಯಕ್ಕಾಗಲಿ, ಅವ್ರಿಗೆ ಕೊಡೋ ಸಾರಾಗಲಿ, ಚಟ್ನಿ ಪುಡಿ ಆಗಲಿ, ಏನಕ್ಕೆ ಆದ್ರೂ ಕೊಬ್ಬರಿನ ಯೂಸ್ ಮಾಡಿ. ಇದನ್ನು ಕೂಡ ಸಣ್ಣೂರಿನಲ್ಲೇ ಕ್ರಿಸ್ಪ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡಿ ಕೂಡ ಹಾಕೋಬೋದು, ಇಲ್ಲಾಂದರೆ ಕಾಯಿನ ತುರಿದು ಕೂಡ ಹಾಕ್ಕೋಬೋದು. ಇದನ್ನು ಕೂಡ ಸಣ್ಣೂರಿನಲ್ಲೇ ನೀವು ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಇದಾದಮೇಲೆ ಇದನ್ನು ಕೂಡ ನಾನು ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನಾನು ಇದೇ ಪ್ಯಾನ್ಗೆ ಒಂದು ಸಣ್ಣ ಟೀ ಸ್ಪೂನಷ್ಟು ಒಂದು ಸ್ವಲ್ಪ ಮೆಣಸುಕಾಳನ್ನು ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಆಗಲಿ ಒಣಗಿದ ಮೆಣಸಿನ್ಕಾಯಲ್ಲಿ ಜಾಸ್ತಿ ಕೊಡೋದಿಲ್ಲ ಬಾಣಂತಿಯರಿಗೆ. ಮೆಣಸನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಮೆಣಸು ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ಈ ಮೂರನ್ನು ಖಾರಕ್ಕೆ ಸ್ವಲ್ಪ ಪ್ರಿಫರ್ ಮಾಡ್ತಾರೆ. ಸೊ ನಾನು ಅದೇ ಪ್ಯಾನಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮೆಣಸನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಎಳೆ ಕರಿಬೇವಿನ ಸೊಪ್ಪನ್ನು ಒಂದು 1/4 ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಸೊ ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ. ಇದು ನಮ್ಮ ಮನೇಲೇ ಬೆಳೆದಿರೋ ಅಂಥ ಕರಿಬೇವಿನ ಸೊಪ್ಪು. ಎಳೆ ಸೊಪ್ಪು ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಐರನ್ ಅಂಶ ಜಾಸ್ತಿ ಇರುತ್ತೆ. ಜೀರ್ಣ ಚೆನ್ನಾಗಾಗತ್ತೆ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ. ಸೊ ಇದನ್ನು ಕೂಡ ಪ್ಯಾನಲ್ಲಿ ಬೆಚ್ಚಗೆ ಮಾಡಿಕೊಂಡು ಕಲರ್ ಚೇಂಜ್ ಆಗೋವರೆಗೂ. ಕಲರ್ ಚೇಂಜ್ ಆದಮೇಲೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಎಲ್ಲನೂ ಒಂದು ಸತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಮಿಕ್ಸ್ ಮಾಡಿ ರೂಮ್ ಟೆಂಪ್ರೇಚರ್ ಬರೋವರೆಗೂ ಹಾಗೆ ಬಿಡಿ. ಯಾಕೆಂದರೆ ತೀರಾ ತಣ್ಣಗಾಯಿತು ಅಂದರೆ ರುಬ್ಬಬೇಕಾದ್ರೆ ಎಲ್ಲ ಮೆತ್ತಗಾಗೋಗುತ್ತೆ. ಸೊ ಒಂಚೂರು ಉಗುರು ಬೆಚ್ಚಿರೋವಾಗಲೇ ಮಿಕ್ಸಿಗೆ ಹಾಕ್ಕೊಂಡು ಫೈನಾಗಿ ರುಬ್ಕೊಳ್ಳಿ. ಅಂದರೆ ಒಂಚೂರು ತರ್ತರಿಯಾಗಿ ರುಬ್ಕೊಳ್ಳಿ. ರುಬ್ಬೋವಾಗ ಆವಾಗವಾಗ ಸ್ಪೂನಲ್ಲಿ ತಿರುಗಿಸ್ಕೊಟ್ಟು ರುಬ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಇನ್ ಕೇಸ್ ಕಮ್ಮಿ ಇತ್ತು ಅಂದರೆ ಆಮೇಲೆ ನಾವು ಪುಡಿ ಉಪ್ಪನ್ನು ಕೂಡ ಹಾಕ್ಕೋಬೋದು. ಸೊ ಇದನ್ನು ಮಿಕ್ಸಿಲಿ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ಳಿ. ರೂಮ್ ಟೆಂಪ್ರೇಚರ್ ಬಂದಮೇಲೆ ರುಬ್ಬಿ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಸೊ ನಾನಿವಾಗ ಇದಕ್ಕೆ ಹಿಂಗು ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದೊಡ್ಡವ್ರಿಗೆ ಮಾಡಬೇಕು ಬೆಳ್ಳುಳ್ಳಿ ಚಟ್ನಿ ಪುಡಿ. ನಾವು ದೊಡ್ಡವ್ರು ತಿನ್ನೋಕ್ಕೆ, ಅಂದರೆ ಬಾಣಂತನ ಇಲ್ಲದೆ ಇದು ನಾರ್ಮಲ್ ಇರೋ ಪೀಪಲ್ ತಿನ್ನಬೇಕು ಅಂದರೆ ಒಂಚೂರು ಹುಣಸೆಹಣ್ಣು ಮತ್ತು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೋಬೋದು. ಮೆಣಸು ಬದಲು ಒಣಗಿದ ಮೆಣಸಿನ್ಕಾಯಿನ ಹಾಕಿ ನೀವು ಈ ರೀತಿ ಮಾಡ್ಕೋಬೋದು. ಸೊ ಇದನ್ನು ಒಂದು ಸ್ಟೀಲ್ ಬಾಕ್ಸ್ ಒಳಗಡೆ ಹಾಕಿ ಇಲ್ಲ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬಾಣಂತಿಯರಿಗೆ ವಾರಕ್ಕೆ 3 ಸತಿ ಇಲ್ಲ 4 ಸತಿ ಕೊಡ್ತಾ ಬಂದರೆ ಹಾಲು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ.